ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಾಯುಕ್ತ ಅಧಿಕಾರಿಗಳು ಇಂದು ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲನ್ನ ತಟ್ಟಿದ್ರು. ಸರ್ಕಾರಿ ಅಧಿಕಾರಿಗಳು ಆದಾಯಕ್ಕಿಂತ ನೂರಾರು ಪಟ್ಟು ಅಕ್ರಮವಾಗಿ ಆಸ್ತಿ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಲೋಕ ಅಂತಹ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಏನೆಲ್ಲ ಸಿಕ್ತು ಅಂತ ಹೇಳ್ತೀವಿ ಕೇಳಿ. ಅಕ್ರಮ ಆಸ್ತಿ ಗಳಿಕೆ ಲೋಕ ಅಧಿಕಾರಿಗಳಿಂದ ರೇಟ್. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತರು. ಚಳಿಯಲ್ಲಿ ಬೆಚ್ಚಗೆ ಮಲಗಿದ್ದ ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಚಳಿ ಬಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ 3 ಅಧಿಕಾರಿಗಳ ಮನೆ, ಕಚೇರಿ ಸೇರಿದಂತೆ 14 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಏಕಕಾಲಕ್ಕೆ ದಾಳಿ ನಡೆಸಿದ್ದು, ಪಿಡಬ್ಲ್ಯೂಡಿ ಇಇ ನರೇಂದ್ರ ಅವರಿಗೆ ಸೇರಿದ ಮನೆ, ಕಚೇರಿ ಸೇರಿ 4 ಕಡೆ ದಾಳಿಯನ್ನ ಮಾಡಲಾಗಿದೆ. ಎಪಿಎಂಸಿ ಉಪನಿರ್ದೇಶಕಿ ಪುಷ್ಪಾ ಅವರಿಗೆ ಸೇರಿದ ಮನೆ, ಕಚೇರಿಗಳಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಇನ್ನು ಕೆಆರ್ ಐಡಿಯಲ್ ಸೂಪರ್ ಇಂಟೆಂಡೆಂಟ್ ಇಂಜಿನಿಯರ್ ಪ್ರವೀಣ್ ಶ್ರೀಹರಿ ಮೇಲೂ ರೇಡ್ ಮಾಡಿದ್ದು, ಈಗಾಗಲೇ ಫಾರ್ಮ್ ಹೌಸ್ ಹೊಂದಿರೋದು ಪತ್ತೆಯಾಗಿದೆ. ಅಕ್ರಮ ಆಸ್ತಿಗಳ ಕೇಸ್ ಮೇಲೆ ಸಂಬಂಧಪಟ್ಟ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ 3 ಆಫೀಸರ್ಸ್ ಹೆಸರುಗಳು ನರೇಂದ್ರ ಕುಮಾರ್, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಬ್ಲ್ಯೂಡಿ ಇಲಾಖೆ, ಮತ್ತೆ ಪ್ರವೀಣ್ ಬಿ ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೆಆರ್ಡಿಎಲ್, ಮತ್ತೆ ಪುಷ್ಪಾ ಡಿಕೆ, ಇವರು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ ಎಪಿಎಂಸಿ. ಸೊ ಈ 3 ಜನರ ಆಫೀಸರ್ ಸಂಬಂಧಪಟ್ಟ ಆಸ್ತಿಗಳ ಬೇರೆ ಬೇರೆ ಆಸ್ತಿಗಳ ಸಂಬಂಧಪಟ್ಟ ನಾವು ಇವತ್ತು ಸರ್ಚ್ ಮಾಡ್ತಾ ಇದ್ದೀವಿ. ಇನ್ನು ನರೇಂದ್ರ, ಪುಷ್ಪಾ ಹಾಗೂ ಪ್ರವೀಣ್ ಶ್ರೀಹರಿ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದಾರೆ ಅಂತ ಆರೋಪಿಸಿ ಹಲವು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಹೀಗಾಗಿ ಇವರ ಆಸ್ತಿ ಪಾಸ್ತಿಯನ್ನ ಟ್ಯಾಲಿ ಮಾಡಿದಾಗ 3 ಅಧಿಕಾರಿಗಳು ಅಕ್ರಮ ಹಣ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಎಪಿಎಂಸಿ ಉಪನಿರ್ದೇಶಕಿ ಪುಷ್ಪಾ, ಪಿಡಬ್ಲ್ಯೂಡಿ ಇಇ ನರೇಂದ್ರ ಅವರ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ಪತ್ತೆಯಾಗಿದೆ. ಇನ್ನು ಅಧಿಕಾರಿ ಪ್ರವೀಣ್ ಶ್ರೀಹರಿ ಅವರು ಕನಕಪುರದಲ್ಲಿ 21 ಎಕರೆಯಲ್ಲಿ ಅದ್ದೂರಿಯಾಗಿ ಫಾರ್ಮ್ ಹೌಸ್ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಸಿಟಿ ಮತ್ತೆ ಒಂದು ತಂಡ ಗುಲ್ಬರ್ಗ ಇಲ್ಲಿ ಸರ್ಚ್ ಮಾಡ್ತಾ ಇದ್ವಿ, ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಸೊ ನಾವು ಮೇಲ್ನೋಟಕ್ಕೆ ನಮಗೆ ಆಸ್ತಿಗಳ ವಿವರಗಳೆಲ್ಲ ಸಿಕ್ಕಿದೆ. ಬಟ್ ಎಲ್ಲ ನಾವು ಕೂಲಂಕಷವಾಗಿ ಅದನ್ನು ಕರೆಕ್ಟ್ ಗ್ಯಾದರ್ ಮಾಡಿ ಸಾಯಂಕಾಲವರೆಗೆ ನಾವು ಎಲ್ಲ ಮಾಹಿತಿ ಕೊಡಲಿಕ್ಕೆ ನಾವು ರೆಡಿ ಆಗ್ತೀವಿ. ಸೊ ನಾವು ಅಕ್ರಮ ಆಸ್ತಿಗಳದ್ದು ಇದು ನಾವು ಸೋರ್ಸ್ ಪ್ರಿಪೇರ್ ಮಾಡಿ ಅದ್ರ ಪ್ರಕಾರ ಪರ್ಸೆಂಟೇಜ್ ನಾವು ಏನು ಹೇಳ್ತೀವಿ, ಡಿಸ್ಪ್ರಪೋರ್ಷನಲ್ ಸೆಟ್ಸ್ ಪರ್ಸೆಂಟೇಜ್ ಅಂತೀವಿ, ಅದು ನೋಡ್ಕೊಂಡು ನಾವು ಈ ಸರ್ಚ್ ಮಾಡ್ತೀವಿ. ಈಗ ಸಿಕ್ಕಿದೆ ಎಕ್ಸಾಕ್ಟ್ ಅದೇ ವ್ಯಾಲ್ಯೂಯೇಷನ್ ನಾವು ಕರೆದಿದ್ವಿ, ವ್ಯಾಲ್ಯೂಯೇಷನ್ ಎಲ್ಲ ಮಾಡಿ 3 ಹೌಸಸ್ ಅಲ್ಲಿ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಇರ್ಬೋದು, ಕ್ಯಾಶ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸ್ವಲ್ಪ ಸಿಕ್ಕಿದೆ. ಸದ್ಯ ಇಲ್ಲಿಯವರೆಗಿನ ದಾಳಿಯಲ್ಲಿ ದೂರುದಾರರು ನೀಡಿರುವ ದೂರಿನ ಮೇರೆಗೆ ದಾಖಲೆಯನ್ನ ಪರಿಶೀಲಿಸಿ ನೋಡಿದಾಗ 3 ಅಧಿಕಾರಿಗಳು ಅಕ್ರಮ ಆಸ್ತಿ ಮಾಡಿರುವುದು ಬೆಳಕಿಗೆ ಬಂದಿದ್ದು, ದಾಳಿ ಮುಕ್ತಾಯಗೊಂಡ ಬಳಿಕ ಅಕ್ರಮ ಆಸ್ತಿಯ ಸಂಪೂರ್ಣ ಮಾಹಿತಿ ತಿಳಿಯಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಸುಪ್ರೀಂ ಆದೇಶ ಅಂತ ತೆರವು ಮಾಡ್ತಾ ಇರೋ ಜಿಪಿಎ ನಡೆ ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ಇಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಬೀದಿ ಬದಿ ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಜಿಪಿಎ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ವ್ಯಾಪಾರಿಗಳು ತಮ್ಮ ಜೀವನವನ್ನ ಕಿತ್ತುಕೊಳ್ತಾ ಇರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ವ್ಯಾಪಾರಿಗಳಿಗೆ ಗುರುತಿನ ಚೀಟಿಯನ್ನ ನೀಡಿ ಅಂತ ಕಳೆದ ಹಲವು ವರ್ಷಗಳಿಂದ ಮನವಿ ಮಾಡ್ತಾ ಇದ್ದೀವಿ. ಹೇಗಿದ್ರೂ ಕೂಡ ಕೋರ್ಟ್ ಆದೇಶ ಅಂತ ತೆರವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಒತ್ತಾಯಿಸಿದ ಪ್ರತಿಭಟನಾಕಾರರು ಬೆಂಗಳೂರು ಉಸ್ತುವಾರಿ ಸಚಿವರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು.